ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ, ನೀವು ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ತಮ್ಮ ಹೆಸರು? ಹಲೋ ಮೇಡಮ್, ನಮಸ್ಕಾರ. ಹೇಳಿ. ಕಲಬುರಗಿಯಿಂದ ಕಾಲ್ ಮಾಡಿದ್ದೇವೆ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮಗಳ ಡೇಟ್ ಆಫ್ ಬರ್ತ್ ಹೇಳಿ. ಮಗಳದು ಅದ, ಅಳಿಯಂದು ಅದ, ಎರಡು ಹೇಳೋದಾರೆ ಮ್ಯಾಮ್. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಮಗಳದು ಅದ, ಅಳಿಯಂದು ಅದ ರೀ, ಇಬ್ರದು. ಯಾರ್ದಾದ್ರೂ ಒಬ್ರದ್ ಕೇಳ್ಬೋದು, ಮಗಳದು ಕೇಳಿ. ಮಗಳದು ಅವ್ರದ್ದು ಮದ್ವೆ ಮಾಡೋದು, ಇಬ್ರದು ಮದ್ವೆ ಮಾಡೋದೇ ಇಬ್ರು ಜಾತಕ ಅದಾರೆ ಮ್ಯಾಮ್. ಗುರುಗಳಿದ್ದಾರೆ, ಮಾತನಾಡಬಹುದು ನೀವು ಅವರೊಟ್ಟಿಗೆ. ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ಸಣ್ಣ ಪ್ರಶ್ನೆ ಕೇಳಬೇಕು. ನೀವೇನೋ ಕೇಳ್ತಾ ಇರೋದು ಇಲ್ಲಿ ನಾವು ಕುತ್ಕೊಂಡು ನಾವು ಜ್ಯೋತಿಷ್ಯ ಎಲ್ಲ ಪೂರ್ತಿ ಒಬ್ರೊಬ್ರಿಗೂ 10 ನಿಮಿಷ ಮಾತಾಡೋ ಥರ ಕೇಳ್ತಿರಲ್ಲ, ತಪ್ಪಲ್ವಾ ನೀವು ಮಾತಾಡ್ತಾ ಇರೋದು? ನಮ್ಮ ಮಗಳ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮತ್ತೆ ಇನ್ನೊಬ್ರದ್ದು ಯಾರ್ದೋ ಕೇಳಿದಲ್ಲ, ಅದೇನದು? ನಮ್ಮ ಮಗಳಿಗೆ ಕೊಡಂತ ಹುಡುಗಂದ ಜಾತಕ ಇದೆ, ಎರಡೂ ಹೇಳ್ಬೇಕಿತ್ತು. ಎರಡೂ ನಾನು ಹಾಕಕ್ಕಾಗಲ್ಲ, ಪ್ರಶ್ನಾಶಾಸ್ತ್ರ ಹಾಕ್ತೀನಿ ಅಷ್ಟೇ. ಇಂಟ್ರೆಸ್ಟ್ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಕನ್ಸಲ್ಟೇಷನ್ ತಗೋಬೇಕಾಗತ್ತಲ್ವಾ? ಪ್ರಶ್ನಾಶಾಸ್ತ್ರದಾಗೆ ಹೇಳಿ ಗುರುಜಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 19. ಇವರಿಬ್ಬರಿಗೆ ಮಾಡಿದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತಾ ಅಂತ ನಾವು ನೋಡೋಕ್ಕೆ 7ನೇ ಮನೆ ನೋಡ್ತೀವಿ. 7ನೇ ಮನೆ ನೋಡಿದಾಗ 11 + 4 ಅಂತ ಬಂದಿದೆ ಮ್ಯಾರೇಜಲ್ಲಿ. 11 ಅಂದರೆ ಲಾಭ ಇರುತ್ತೆ. ಹಾಗೆ 4 ಅಂತ ಬಂದರೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ ಬೇಗ. ಎಂಗೇಜ್ಮೆಂಟಲ್ಲಾರು ಸ್ವಲ್ಪ ಗಲಾಟೆ ಆಗ್ತಕ್ಕಂಥದ್ದು 4 ತೋರಿಸುತ್ತೆ. ಅಥವಾ ಈ ಪ್ರೀತಿ ಅಂತಕ್ಕಂಥದ್ದು ಅಂದರೆ ಅಷ್ಟು ಬಾಂಧವ್ಯ ಇಲ್ಲದೆ ಇರ್ತಕ್ಕಂಥದ್ದು, ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಇವ್ರ ಪಾಡ್ಗೆ ಇವ್ರು ಇರ್ತಕ್ಕಂಥದ್ದು 4ನೇ ತೋರಿಸುತ್ತೆ ಇವ್ರ ಮದುವೆ ಆದರೆ. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಡೈರೆಕ್ಟ್ ರಿಸಲ್ಟ್ ಕೊಟ್ಟಿದ್ದೀವಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಎಂತಹದ್ದೇ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಿಗೆ ಬೇಕಾದರೂ ನೀವು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದಾಗಿದೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನೀವು ಕೂಡ ಕರೆ ಮಾಡಿ ಅಂತ ಹೇಳ್ತಾ, ಇವತ್ತು ರುದ್ರಾಕ್ಷಿ ಧಾರಣೆಯ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರುದ್ರಾಕ್ಷಿ ಹಾಕೋಬೇಕಾ ಬೇಡವಾ, ನಾವು ನಾನ್ ವೆಜ್ ತಿಂತೀವಿ ಅಂತ ಹೇಳ್ತಕ್ಕಂಥದ್ದು ಇದೆ. ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಮಾಂಸಾಹಾರವನ್ನು ತಿಂದವರು ಹಾಕೋಬಾರ್ದು ಅಂತೆಲ್ಲೂ ಬರೆದಿಲ್ಲ. ಓಕೆ, ಸೊ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ರುದ್ರಾಕ್ಷಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು. ಸೊ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತಕ್ಕಂಥ ರುದ್ರಾಕ್ಷಿ ಧಾರಣೆ ಮಾಡಿದಾಗ ಬಯೋ ಎನರ್ಜೆಟಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಬಯೋ ಎನರ್ಜೆಟಿಕ್ ಫೀಲ್ಡ್ ಅಂತ. ಆ ಬಯೋ ಎನರ್ಜೆಟಿಕ್ ಫೀಲ್ಡ್ನ ಲಿಬರೇಟ್ ಮಾಡುತ್ತೆ. ಸೊ ಆದರೆ ಒಂದೊಂದು ರುದ್ರಾಕ್ಷಿನೂ ಒಂದೊಂದು ರೀತಿಯ ಬಯೋ ಎನರ್ಜೆಟಿಕ್ ಫೀಲ್ಡ್ ರಿಲೀಸ್ ಮಾಡುತ್ತೆ. ಈಗ ರುದ್ರಾಕ್ಷಿ ಹಾಕ್ಕೊಂಡಿದ್ದ ತಕ್ಷಣವೇ ನಾವು ಸನ್ಯಾಸಿ ಆಗಿಬಿಟ್ವಿ, ರುದ್ರಾಕ್ಷಿ ಧಾರಣೆ ಆಗಿದ ತಕ್ಷಣ ನಮಗೆ ಸಾಂಸಾರಿಕವಾಗಿ ಬಿಟ್ಟು ಸನ್ಯಾಸಿ ಆಗಿಬಿಟ್ವಿ, ಅಥವಾ ರುದ್ರಾಕ್ಷಿ ಹಾಕ್ಕೊಂಡ್ರೆ ನಮಗೆ ಕೆಟ್ಟದಾಗತ್ತೆ, ಆ ಥರ ಯಾವುದೂ ಇಲ್ಲ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರುದ್ರಾಕ್ಷಿ ನಮ್ಮ ಹಾರ್ಟ್ ಬೀಟನ್ನು ರೆಗ್ಯುಲೇಟ್ ಮಾಡುತ್ತೆ. ಲೈಟಾಗಿ, ಮೈಲ್ಡಾಗಿ ಸಮಾಧಾನವನ್ನು ತರುತ್ತೆ. ಈಗ ರುದ್ರಾಕ್ಷಿ ಧಾರಣೆಯಿಂದ ಕೆಟ್ಟ ಆಲೋಚನೆಗಳು ಬರಲ್ವಾ? ಅವೆಲ್ಲ ಏನಿಲ್ಲ. ಖಂಡಿತ ಕೆಟ್ಟ ಆಲೋಚನೆಗಳು ಬರುತ್ತೆ, ಒಳ್ಳೆಯ ಆಲೋಚನೆಗಳು ಬರುತ್ತೆ. ಆದರೆ ಆಲೋಚನೆಗಳನ್ನು ನಿಯಂತ್ರ ಮಾಡ್ತಕ್ಕಂಥ ಒಂದು ಅಂಶ ರುದ್ರಾಕ್ಷಿಯಲ್ಲಿದೆ. ಪ್ರಪಂಚದ ಯಾವುದೇ ಒಂದು ಕಾಯಿನ ತಗೊಂಡ್ರೆ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ನೀವು ಯಾವುದೇ ಕಾಯಿ ತಗೊಳ್ಳಿ, ಆದರೆ ರುದ್ರಾಕ್ಷಿ ಕಾಯಿ ಒಂದೇ ಎಲೆಕ್ಟ್ರಿಸಿಟಿ ಪಾಸಾಗಿ
ಒಂದು ಬಲ್ಪ್ ಉರಿಯುತ್ತೆ ಇದ್ರ ಮುಖಾಂತರ ಹೋಗಿ. ಅಂದರೆ ಇದರಲ್ಲಿ ಕಂಪನಾಂಕಗಳು ಹರಿಯುತ್ತೆ ಅಂತ ಹೇಳ್ತಾ ಇದ್ವಿ. ಕಂಪನಾಂಕಗಳು ಹರಿಯುತ್ತೆ ರುದ್ರಾಕ್ಷಿಲಿ. ಹಾಗೆ ರುದ್ರಾಕ್ಷಿಯ ಧಾರಣೆ ಯಾವುದಕ್ಕೆ ಮಾಡಬೇಕಪ್ಪ ಅಂತಂದರೆ, ನಮ್ಮ ಜಾತಕದ ಮೇಲೆ ಯಾವುದು ಅನುಕೂಲವಾಗಿದೆ, ಯಾವುದು ಅನಾನುಕೂಲ ಇದೆ ಅದನ್ನು ಹಾಕೊಳ್ಳೋಂಗಿಲ್ಲ. ಯಾವುದು ಅನುಕೂಲ ಇದೆ ಅದನ್ನು ಹಾಕೋಬೇಕು. ಅದನ್ನು ದಶಾ ಭುಕ್ತಿ ಮೇಲೇ ತಗೊಳ್ಬೇಕು. ದಶಾ ಕಾಂಬಿನೇಷನಲ್ಲಿ ಯಾವ ಗ್ರಹ ಉತ್ತಮವಾಗಿದೆ, ಒಂದೊಂದು ಸಮಯಕ್ಕೂ ಒಂದೊಂದು ಮನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಈಗ ವಿದ್ಯಾರ್ಥಿಗಳಿಗೆ 4ನೇ ಮನೆ ಭಾಳ ಇಂಪಾರ್ಟೆಂಟು, 9ನೇ ಮನೆ ಭಾಳ ಇಂಪಾರ್ಟೆಂಟು. ಇದು ವಿದ್ಯಾಭ್ಯಾಸಕ್ಕಾಯಿತು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ 6ನೇ ಮನೆ ಇಂಪಾರ್ಟೆಂಟು, 10ನೇ ಮನೆ ಇಂಪಾರ್ಟೆಂಟು. ಸೊ ವಿದ್ಯಾರ್ಥಿಗಳಾದಾಗ 4ನೇ ಮನೆ 9ನೇ ಮನೆ ಹಾಕ್ಕೊಳ್ತಾ ಇರೋದು ಇಲ್ಲಿ ಚೇಂಜ್ ಆಯಿತು. 6ನೇ ಮನೆ 10ನೇ ಮನೆ ಬಂತು. ವಿವಾಹಕ್ಕೆ ಹೋಗಬೇಕು ಅಂತಂದರೆ ಅವಾಗ 6ನೇ ಮನೆ 10ನೇ ಮನೆ ಬರೋದಿಲ್ಲ. ಅವಾಗ 2ನೇ ಮನೆ ಅಥವಾ 7ನೇ ಮನೆ ಬರ್ತಕ್ಕಂಥದ್ದು. ಮಕ್ಕಳಾಗಬೇಕು ಅಂತ ಬಂದಾಗ ಅವಾಗ 5ನೇ ಮನೆಗೆ ಹೋಗುತ್ತೆ. ಈ ರೀತಿ ಹಲವಾರು ಸಬ್ಜೆಕ್ಟ್ಗಳಿಗೆ 1ರಿಂದ 12 ಬೇರೆ ಬೇರೆ ಮನೆಗಳು ಸೂಚ್ಯಾಂಕವನ್ನು ಮಾಡುತ್ತೆ. ಈ ಸೂಚ್ಯಾಂಕದಲ್ಲಿ ನಮ್ಮ ಜಾತಕದಲ್ಲಿ ಯಾವುದು ಅನುಕೂಲಕರವಾಗಿರ್ತಕ್ಕಂಥ ಗ್ರಹ ಇರುತ್ತೋ ಅಲ್ಲಿ ನಾವು ವಿಶೇಷವಾಗಿ ಹೆಚ್ಚಾಗಿ ಆ ಒಂದು ಗ್ರಹದ ರುದ್ರಾಕ್ಷಿ ಧಾರಣೆ ಮಾಡ್ತೀವಿ. ಈಗ ವಿದ್ಯಾಭ್ಯಾಸ ಅಂದ್ಕೊಳ್ಳಿ, 4ನೇ ಮನೇಲಿ ಶನಿ ಕೂತಿದೆ, 4ನೇ ಮನೆ ತೋರಿಸ್ತಾ ಇದೆ. 4ನೇ ಮನೆ ಅಂದರೆ ವಿದ್ಯಾಭ್ಯಾಸ ಅಷ್ಟೇ, ಚೆನ್ನಾಗಿ ಮಾಡ್ತಾರೆ. ಶನಿ ಆದ್ರೇನು, ಗುರು ಆದ್ರೇನು, ಶುಕ್ರ ಆದ್ರೇನು, ಯಾವ ಭಾವದಲ್ಲಿ ಕೂತ್ಕೊಳ್ತಾರೆ ಅಲ್ಲಿ ಅವರಿಗೆ ಅನುಕೂಲ ಕೊಟ್ಟೇ ಕೊಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಶನಿಯ ಉಂಗುರ ಆಗಿರತಕ್ಕಂಥ, ಶನಿಯ ರುದ್ರಾಕ್ಷಿ ಆಗಿರ್ತಕ್ಕಂಥ 7 ಮುಖದ ರುದ್ರಾಕ್ಷಿ ಹಾಕೋಬೇಕು. ಈಗ ಅದೇ ವೃತ್ತಿಯಲ್ಲಿ ಬರ್ತೀವಿ. ವೃತ್ತಿಯಲ್ಲಿ 10ನೇ ಮನೇಲಿ ಯಾವ ಗ್ರಹನೂ ಇಲ್ಲ, ರಾಹು ಕೂತಿದೆ. ಯಾವ ಗ್ರಹ ಕೂತ್ಕೊಳ್ಳುತ್ತೋ ಆ ಗ್ರಹದ ಒಂದು ಸೆಳೆತ ಮಾಡುತ್ತೆ, ಆ ಮನೆಯಿಂದ ಸೆಳೆತ ಮಾಡುತ್ತೆ. ಆ ಗ್ರಹ ಫ್ರೀಕ್ವೆನ್ಸಿ ಥರ ಎಳೆಯುತ್ತೆ. ಸೊ 10ನೇ ಮನೆಯಲ್ಲಿ ರಾಹು ಕೂತ್ಕೊಂಡಾಗ ರಾಹುವಿನ ರುದ್ರಾಕ್ಷಿ ಹಾಕಬೇಕು. ರಾಹುಗೆ 8 ಮುಖ ರುದ್ರಾಕ್ಷಿ, ಶನಿಗೆ 7 ಆದರೆ ರಾಹುಗೆ 8. ಇನ್ನಷ್ಟು ವಿಚಾರಗಳು ಒಂದು ಕರೆ ತಗೊಂಡು ಮಾತಾಡೋಣ. ಓಕೆ ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ತಮ್ಮ ಹೆಸರು? ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ತಮ್ಮ ಹೆಸರು ಹೇಳಿ. ಧಾರವಾಡಿಂದ ಕಾಲ್ ಮಾಡಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಬಗ್ಗೆನೇ ಕೇಳಬೇಕಿತ್ತು, ಜಾಬ್ ಬಗ್ಗೆ. ಜಾಬ್ ಬಗ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಡೇಟ್ ಆಫ್ ಬರ್ತ್ ಇದೆ. ಓಕೆ ಹೇಳಿ. 2/4/2001. 2/4/2001. ರಾತ್ರಿ 1:02. ರಾತ್ರಿ 1:02. ಹೌದು. ಓಕೆ, ಹುಟ್ಟಿದ ಸ್ಥಳ? ಬೆಳಗಾವಿ. ಬೆಳಗಾವಿ. ಓಕೆ, ಏನ್ ಜಾಬ್ ಮಾಡ್ತಾ ಇರೋದು ಇವಾಗ? ಜಾಬ್ ಇವಾಗ ಸದ್ಯಕ್ಕೆ ಮಾಡ್ತಾ ಇಲ್ಲ, ಮುಂಚೆ ಮಾಡ್ತಾ ಇದ್ದೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಇದೆ ನಂಗೆ. ಅದೇ, ಬಟ್ ಇವಾಗ ಯಾವ ಜಾಬ್? ಇಂಜಿನಿಯರಿಂಗ್ ಆಗಿದೆ. ಓಕೆ, ಗುರುಗಳಿದ್ದಾರೆ, ಮತ್ತೆ ಮಾತನಾಡ್ಬೋದು. ಯಾವಾಗ ಜಾಬ್ ಸಿಗತ್ತೆ ಅಂತ ಕೇಳಬೇಕಿತ್ತು. ಓಕೆ, ಈಗ ಜಾಬು ಯಾವಾಗ ಸಿಗುತ್ತೆ ಅಂತ? ಹೌದು. ಯಾಕೆ ಬಿಟ್ರಿ ಜಾಬ್ನ? ಅದು ಸ್ವಲ್ಪ ಪ್ರೆಷರ್ ಜಾಸ್ತಿ ಅನ್ನಿಸ್ತಾ ಇತ್ತು ಅಲ್ಲಿ. ನೆಕ್ಸ್ಟ್ ಕಂಪನಿ ಪ್ರೆಷರ್ ಇದ್ರೆ ಏನು ಮಾಡ್ತೀರಾ? ಇವಾಗ ಮೈಂಡ್ ಸೆಟ್ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ಹೆಂಗಾದ್ರೂ ಮಾಡಲೇಬೇಕು ಅಂತ. ಕೆಲಸ ಕಳ್ಕೊಂಡು ಆದಮೇಲೆ ಬುದ್ಧಿ ಬಂತು. ಈಗ ಅಂತರ್ಭುಕ್ತಿಯಲ್ಲಿ ಗುರು ಬರ್ತಾ ಇದೆ, ಇದಾದ ನಂತರ ಶನಿ ಕಾಂಬಿನೇಷನಲ್ಲಿ ನಿಮಗೆ ಉದ್ಯೋಗ ಸಿಗೋದು ಅಷ್ಟು ಸುಲಭವಾಗಿಲ್ಲ. ಯಾಕಂದರೆ ಉದ್ಯೋಗಕ್ಕೆ 6ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಂತರ್ಭುಕ್ತಿಯಲ್ಲಿ ನೋಡಿದಾಗ 7 ಮತ್ತು 5 ಕೆಲಸವನ್ನು ಕೊಡೋದಿಲ್ಲ, ಸ್ವಲ್ಪ ಕಷ್ಟವೇ. ಇನ್ನೂ ಒಂದು 3 ತಿಂಗಳು ಆದ ನಂತರ ಟ್ರೈ ಮಾಡಿ. ದಾನವನ್ನು ಸಜೆಸ್ಟ್ ಮಾಡ್ತೀನಿ ಬೇಗ ಕೆಲಸ ಸಿಗೋಕ್ಕೆ. ಶನಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ಲಿ 5, 2, 3 ಇರ್ತಕ್ಕಂಥದ್ದು, ಗುರುವಿನ ಕಾಂಬಿನೇಷನ್ 5, 1, 1, 4 ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ
ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಗುರು ಮತ್ತು ಶನಿನೇ. ಸೊ ಗುರುವಿಗೆ ಅರಿಶಿಣವನ್ನು ಪ್ರತಿ ಗುರುವಾರ 4 ವಾರ ದಾನ ಮಾಡಿ, ಎಳ್ಳೆಣ್ಣೆಯನ್ನು ಪ್ರತಿ ಶನಿವಾರ 4 ವಾರ ದಾನ ಮಾಡಿ, ಉದ್ಯೋಗದ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ತೆರ್ಕೊಳ್ಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟವೇ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ರುದ್ರಾಕ್ಷಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ ಹಲೋ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್ ನಮ್ಮ ಬಗ್ಗೆನೇ ಶಂಭು ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/10/2001. 2/10/2001. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 5 ಗಂಟೆ 5 ನಿಮಿಷ. ಬೆಳಿಗ್ಗೆ 5 ಗಂಟೆ 5 ನಿಮಿಷ. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಯಲಬುರ್ಗ ಮೇಡಮ್, ಕೊಪ್ಪಳ ಡಿಸ್ಟಿಕ್. ಹೇಳಿ ಇನ್ನೊಮ್ಮೆ. ಯಲಬುರ್ಗ, ಕೊಪ್ಪಳ. ಕೊಪ್ಪಳ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಮೇಡಮ್, ಹೇಳಿ, ಏನು ಕೇಳಬೇಕು? ಸರ್ ಜಾಬ್ ಬಗ್ಗೆ ಕೇಳಬೇಕಿತ್ತು, ಮತ್ತೆ ಹಾಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಏನಾದರೂ ಅಪರ್ಚುನಿಟಿ. ನಮ್ BE ಕಂಪ್ಲೀಟ್ ಆಗಿದೆ. ಗೌರ್ಮೆಂಟ್ ಜಾಬ್ ಸಿಗುವಂಥ ಚಾನ್ಸಸ್ ಇದೆ, 10ನೇ ಮನೆ ಇರೋದ್ರಿಂದ. ಹಾಂ ಸರ್. ಸ್ವಲ್ಪ ಮ್ಯಾನೇಜ್ಮೆಂಟ್ ಸೈಡ್ ಹೋದರೆ ಒಳ್ಳೆಯದು. ಬಟ್ ಆದರೆ ಗೌರ್ಮೆಂಟ್ ಜಾಬ್ನೇ ನೆಚ್ಕೊಂಡು ಕೂತ್ಕೊಬೇಡಿ, ಯಾಕಂದರೆ ದಶಾ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಭುಕ್ತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬರೋ ಚಾನ್ಸಸ್ ಇದೆ, ಬಟ್ ಆದರೆ ಈ 4, 7 ಅಷ್ಟು ಸ್ಟ್ರಾಂಗ್ ಇಲ್ಲ. ಆದರೆ ನಿಮಗೆ ಗೌರ್ಮೆಂಟ್ ಜಾಬೇ ಮಾಡಬೇಕು ಅಂತಂದರೆ ಗುರು 10ನೇ ಮನೆ 3 ಸತಿ ರಿಪೀಟ್ ಆಗಿರೋದ್ರಿಂದ, ಸೊ 2 ಸತಿ ಇಲ್ಲೇ ಹೋಗಿ ಇನ್ನೊಂದು 10ನೇ ಮನೆ ಎಲ್ಲಿ ಕಾಂಬಿನೇಷನ್ ಬಂದಿದೆ ಅಂತ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಬಲಗೈ ತೋರ್ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಎರಡನೇ ವಿಚಾರ, ಸ್ವಲ್ಪ ಸದ್ಯಕ್ಕೆ ಜಾಬು ಗೌರ್ಮೆಂಟೇ ಹುಡುಕ್ತೀನಿ ಅಂಥೇಳಿ ಪ್ರೈವೇಟ್ ಬಂದಿರೋದನ್ನು ಹಾಳು ಮಾಡ್ಕೊಬೇಡಿ. ಯಾಕಂದರೆ ಬುಧ ಗ್ರಹ ಅನ್ನೋದು ಪ್ರೈವೇಟ್ ತೋರಿಸುತ್ತೆ. ಗ್ರಹ ಅನ್ನೋದು ಗ್ರಹಗಳಲ್ಲೂ ಕೂಡ ಕೆಲವು ಗ್ರಹಗಳು ಸ್ವಲ್ಪ ಪ್ರೈವೇಟೈಸೇಷನ್ ತೋರಿಸುತ್ತೆ, ಕೆಲವು ಗೌರ್ಮೆಂಟ್ ತೋರಿಸುತ್ತೆ. ಸೊ ನನ್ನ ಇರ್ತಕ್ಕಂಥ ಒಂದು ಸಮಯನ ನೋಡ್ತೀವಿ. ಗುರುಭುಕ್ತಿ 2027 ನವೆಂಬರ್ವರೆಗೂ ಯೋಗ ಇದೆ. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ರುದ್ರಾಕ್ಷಿಗೆ ಸಂಬಂಧಪಟ್ಟಂತೆ ಗುರುಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ರು, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮುನ್ನ ಕೈಲಾಶ ಯಂತ್ರ ಹಾಗೆ 114ನೆಯ ಬ್ಯಾಚ್ ಯಾವಾಗ ಆರಂಭವಾಗುತ್ತೆ ಇದರ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ನಕ್ಷತ್ರನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ.
ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈಗಲೇ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ನೀವು ಕಲಿತು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದಾಗಿದೆ. ರುದ್ರಾಕ್ಷಿ ಧಾರಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅದಕ್ಕೂ ಮುಂಚೆ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾನು ಬೀದರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅತ್ತೆ ಮಗನ ಬಗ್ಗೆ. ನಮ್ಮ ಅತ್ತೆ ಮಗನಿಗೆ 12 ವರ್ಷ ಇದೆ. ಮೈಯೆಲ್ಲ ವೈಟ್ ಪ್ಯಾಚಸ್ ಬಂದ್ಬಿಟ್ಟಿದೆ. ಇನ್ನೊಮ್ಮೆ ಹೇಳಿ. ಹಲೋ ಹಲೋ ಹಲೋ. ಓಕೆ, ಕರೆ ಕಟ್ಟಾಗಿದೆ. ಗುರುಗಳೇ, ರುದ್ರಾಕ್ಷಿ ಧಾರಣೆಯ ಬಗ್ಗೆ ಹೇಳ್ತಾ ಇದ್ರಿ. ಈಗ ರುದ್ರಾಕ್ಷಿ ಬಗ್ಗೆ ಹೇಳಬೇಕು ಅಂತಂದರೆ, ಯಾವ ಗ್ರಹ ಯಾವ ಮನೇಲಿದೆ ಅಂತ ತೊಗೊಂಡು ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಮದುವೆಗೆ 2ನೇ ಮನೆ ಮತ್ತು 7ನೇ ಮನೆ ಇಂಪಾರ್ಟೆಂಟು. ಅದರಲ್ಲಿ 7ನೇ ಮನೆ ಭಾಳ ಇಂಪಾರ್ಟೆಂಟು. 7ನೇ ಮನೇಲಿ ಯಾವುದಾದ್ರು ಗ್ರಹ ಇದ್ದರೆ ಆ ಗ್ರಹಕ್ಕೆ ಮಾತ್ರ ಹಾಕಬೇಕು. ಅದಿಲ್ಲ ಅಂತಂದರೆ 7ನೇ ಗ್ರಹದ ರಾಶಿಯ ಅಧಿಪತಿ ಮೊದಲು ಆದ್ಯತೆ ಯಾವಾಗಲೂ ಜಾತಕದಲ್ಲಿ 7ನೇ ಮನೆಗೆ ಇರ್ತಕ್ಕಂಥ ಯಾವುದಾದ್ರು ಗ್ರಹಕ್ಕೆ ಬಲ ಜಾಸ್ತಿ ಇರುತ್ತೆ. 7ನೇ ಅಧಿಪತಿಗಿನ ಕೂತಿರ್ತಕ್ಕಂಥ ಗ್ರಹಕ್ಕೆ ಬಲ ಜಾಸ್ತಿ. ಈಗ ಕೂತಿಲ್ಲದೆ ಇದ್ದಾಗ ಅದು 50% ಆಗಿಬಿಡುತ್ತೆ. ಸೊ ಕೂತಿರೋರಿಗೆ 100%, ಅಧಿಪತಿಗೆ ಕಮ್ಮಿ ಆಗಿಬಿಡುತ್ತೆ. ಈಗ 7ನೇ ಮನೆ ಅಧಿಪತಿ 7ರಲ್ಲೇ ಕೂತ್ಕೊಂಡ್ರೆ ಅವಾಗ 100%. 7ನೇ ಅಧಿಪತಿ ಏನಾದರೂ ಬೇರೆ ಕಡೆ ಕೂತ್ಕೊಂಡಿದ್ದಾಗ ಅಲ್ಲಿರ್ತಕ್ಕಂಥ ಎಫೆಕ್ಟು 50% ಆಗಿಬಿಡುತ್ತೆ. 7ನೇ ರಾಶಿಯ ಅಧಿಪತಿ 50% ಅಷ್ಟೇ ಅದರ ಎಫೆಕ್ಟು. ಬೇರೆ ಗ್ರಹ ಬಂದಲ್ಲಿ ಕೂತ್ಕೊಂಡಾಗ ಆ ಗ್ರಹ ಆ ಮನೆಯ ಒಂದು ಶಕ್ತಿನ ಎಳ್ಕೊಂಡು 100% ಕೊಡ್ತಕ್ಕಂಥದ್ದು. ಸೊ 7ನೇ ಮನೆ ಇರ್ತಕ್ಕಂಥ ಗ್ರಹ ಯಾವುದಾಗಿರುತ್ತೋ ಅದನ್ನು ರುದ್ರಾಕ್ಷಿ ಧಾರಣೆ ಮಾಡ್ತಕ್ಕಂಥದ್ದು. ಸೊ ಹಾಗೆ ಫಾರ್ ಎಕ್ಸಾಂಪಲ್, ಈಗ ಮಕ್ಕಳ ವಿಚಾರಕ್ಕೆ ಬರೋಣ. ಮಕ್ಕಳ ವಿಚಾರಕ್ಕೆ 5ನೇ ಮನೆ ತೊಗೊಳ್ತೀವಿ. 5ನೇ ಮನೇಲಿ ಯಾವುದಾದ್ರು ಗ್ರಹ ಇದ್ದರೆ ಮಕ್ಕಳಾಗೋ ಚಾನ್ಸಸ್ಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಅದೇನಾದ್ರು ಭಾವಚಲಿತ ಪ್ರಕಾರ 4ನೇ ಮನೆಗೆ ಮೂವ್ ಆಗಿದ್ದರೆ ಮಕ್ಕಳಾಗೋದು ಕಷ್ಟ. ಯಾವುದೇ ಗ್ರಹ 5ನೇ ಮನೆಯಲ್ಲಿ ಯಾವ ಗ್ರಹನೂ ಕೂತಿಲ್ಲ ಅಂದರೂ ಕೂಡ 5ನೇ ರಾಶಿಯ ಅಧಿಪತಿ ಕೂಡ 50% ಚಾನ್ಸಸ್ ಕೊಡ್ತಾನೆ. 2 ವಿಧವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿದ್ದೀನಿ. ಕೂತಿರ್ತಕ್ಕಂಥ ಗ್ರಹಗಳು ಯಾರೇ ಬೇರೆ ಇರ್ಬೋದು, ಬಂದಲ್ಲಿ 5ನೇ ಮನೇಲಿ ಕೂತ್ಕೊಂಡಿರೋ ಅವ್ರಿಗೆ ಹೆಚ್ಚಾಗಿ 100% ಫಲಪ್ರಾಪ್ತಿ. ಕೂತಿಲ್ಲದೆ ಇರತಕ್ಕಂಥ ಸಮಯದಲ್ಲಿ 5ರಲ್ಲಿ ಯಾರೂ ಇಲ್ಲ ಅಂದಾಗ ಆ ರಾಶ್ಯಾಧಿಪತಿಗೆ 50% ವೇಟೇಜ್ ಬರುತ್ತೆ. ಇವೆರಡನ್ನೂ ಕಂಬೈನ್ ಮಾಡಬೇಕು. ಹಾಗೆ ನಾವು ಬೇರೆ ಕ್ಷೇತ್ರದಲ್ಲಿ ನಾವು ಹೋದಾಗ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆಗಳ ವಿಚಾರವನ್ನು ನಾವು ಅಲ್ಲಿ ಧಾರಣೆ ಮಾಡಬೇಕಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಯಾವ ಗ್ರಹಕ್ಕೆ ಯಾವ ರುದ್ರಾಕ್ಷಿ ಆಗುತ್ತೆ ಅನ್ನೋದು ಖಂಡಿತ ಹೇಳ್ತೀನಿ. ರುದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ನಾವು ನಾನ್ ವೆಜ್ ತಿಂತೀವಿ ಹಾಗೆ ಹೀಗೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಸೊ ಅದನ್ನು ತಲ್ಲಿಟ್ಕೊಳ್ಳಿ. ರುದ್ರಾಕ್ಷಿ ಧಾರಣೆ ಹೆಣ್ಣು ಮಕ್ಕಳೂ ಮಾಡ್ಬೋದು, ಗಂಡು ಮಕ್ಕಳು ಮಾತ್ರ ಹಾಕ್ಕೋಬೇಕು ಅನ್ನೋದು ಯಾವುದೂ ಇಲ್ಲ, ನಿಯಮ ಇಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಯಾವ ಗ್ರಹಕ್ಕೆ ಯಾವ ರುದ್ರಾಕ್ಷಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಓಕೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಅತ್ಯುನ್ನತವಾದಂತಹ ವಿಚಾರದ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ಈ ಒಂದು ವಿಚಾರದ ಬಗ್ಗೆ ನೀವು ಕೂಡ ಆಸಕ್ತಿ ಹೊಂದಿದರೆ ಮುಂದಿನ ಸಂಚಿಕೆಯಲ್ಲಿ ಇದರ ಫುಲ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.